ಹಾಯ್, ನಮಸ್ತೆ. ವಿಶ್ವದ ಅತಿ ದೊಡ್ಡ ಅಮೂಲ್ ಲೈವ್ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಹೆಸರು ರಜಿತಾ ರಾಜೇಶ್ವರಿ ಅಂತ. ಈಗಾಗಲೇ ಕೆಲವು ಅಡುಗೆಗಳು ನಾನಿಲ್ಲಿ ಅಮೂಲ್ ಲೈವ್ ಕನ್ನಡ ಕಾರ್ಯಕ್ರಮದಲ್ಲಿ ಮಾಡಿದ್ದೀನಿ. ಇವತ್ತು ನಾನು ಏನು ಮಾಡ್ತಿದ್ದೀನಿ ಗೊತ್ತಾ? ಬ್ರೋಕ್ಲಿ ಪನ್ನೀರ್ ಪರಾಠ. ಸೊ ಈ ಬ್ರೋಕ್ಲಿ ಪನ್ನೀರ್ ಪರಾಠಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಮೊದಲನೇದಾಗಿ ಅಮೂಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಅಮೂಲ್ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ, ಅಮೂಲ್ ಬಟರ್, ಅಮೂಲ್ ಪನ್ನೀರ್, ಅಮೂಲ್ ಘೀ. ಮತ್ತೆ ಬೇಕಾಗಿರೋಂಥ ಪದಾರ್ಥಗಳು, ಇದು ಅಮೂಲ್ ಪನ್ನೀರ್ ಆಲ್ರೆಡಿ ತೋರಿಸ್ದೆ, ಅದನ್ನ ತುರ್ದು ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ಇದು ಲೈವ್ ಪ್ರೋಗ್ರಾಮ್ ಅಲ್ವಾ, ಸೊ ಹಾಗಾಗಿ ತುರ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಇದಕ್ಕೆ ಬ್ರೋಕೊಲಿ ಅಂದ್ರೆ ನೋಡಿ ಈ ರೀತಿ ಇರುತ್ತೆ. ಸುಮಾರು ಜನ ಯೂಸ್ ಮಾಡಿರ್ತೀರ, ಸೊ ತೋರ್ಸೋಣ ಅಂತ ಸ್ವಲ್ಪ ಹಾಗೆ ಇಟ್ಟಿದ್ದೀನಿ. ಇದು ಬ್ರೋಕೊಲಿ. ಸೊ ಆ ಬ್ರೋಕೊಲಿನ ನಾನು ಇಲ್ಲಿ ತುರ್ದು ಇಟ್ಟಿದ್ದೀನಿ. ತುರಿಯೋದು ಅಂದ್ರೆ ಹೇಗೆ ಅಂದ್ರೆ ಇದನ್ನ ಸ್ವಲ್ಪ ಹಬೆನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಹಬೆನಲ್ಲಿ ಅಂದ್ರೆ ಇದು ನೋಡಿ, ಇದು ಮೋಮೋ ಮೇಕರ್. ಮೋಮೋ ಅಂದ್ರೆ ನೀವು ಕಡುಬು ಕೂಡ ಹಬೆನಲ್ಲಿ ಬೇಯಿಸೋಂಥದ್ದು ಯಾವ್ದು ಅಡ್ಗೆ ಕೂಡ ಮಾಡ್ಬೋದು. ಸೊ ಇದ್ರಲ್ಲಿ ನಾನು ಒಳಗಡೆ ಇಟ್ಬಿಟ್ಟು ಬ್ರೋಕೊಲಿನ ಸ್ವಲ್ಪ ಒಂದು 5 to 10 minutes ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ತುರ್ದಿಟ್ಟಿದ್ದೀನಿ. ಯಾಕಂದ್ರೆ ಇದು ಇಲ್ಲಾಂದ್ರೆ ಹಸಿ ಸ್ಮೆಲ್ ಬರುತ್ತೆ ಅನ್ನೋ ದೃಷ್ಟಿನಲ್ಲಿ. ಆಮೇಲೆ ಇಲ್ಲೊಂದು ಸ್ವಲ್ಪ ಆಲೂಗೆಡ್ಡೆ ಕೂಡ ಬೇಯಿಸಿಟ್ಕೊಂಡಿದ್ದೀನಿ. ಮತ್ತೆ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಕೊತ್ತಂಬರಿ ಸೊಪ್ಪು, ಮೇನ್ ಇಂಗ್ರೀಡಿಯೆಂಟು, ಉಪ್ಪು, ಗರಂ ಮಸಾಲ, ಕಸ್ತೂರಿ ಮೇಥಿ, ಆಮೇಲೆ ಧನಿಯಾ ಪುಡಿ, ಆಮೇಲೆ ಜೀರಾ, ದೆನ್ನ ಚಿಲ್ಲಿ ಪೌಡರ್. ಬೇಕಂದ್ರೆ ನೀವು ಹಸಿ ಮೆಣಸಿನ್ಕಾಯಿ ಹಾಕೋಬಹುದು. ನಾನು ಹಸಿ ಮೆಣಸಿನ್ಕಾಯಿ ಬದಲು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಇದನ್ನ ಹಿಟ್ಟು ಕಲಸಿಟ್ಕೊಂಡ್ಬಿಟ್ಟಿದ್ದೀನಿ, ಗೋಧಿ ಹಿಟ್ಟು. ಈ ಗೋಧಿ ಹಿಟ್ಟಿಗೆ ನಾನು ಅಮೂಲ್ ಮಿಲ್ಕ್ ದೆನ್ ಅಮೂಲ್ ಬಟರ್ ಯೂಸ್ ಮಾಡಿ ಕಲಸಿ ಆಲ್ರೆಡಿ ಒನ್ ಅವರ್ ಆಯ್ತು. ಸೊ ಇದನ್ನ ಕಲಸಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಲೈವ್ ಪ್ರೋಗ್ರಾಮ್ ಎಲ್ಲ ಇಲ್ಲೇ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂತ ತುರಿಯೋದು ಈ ತರದೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಕಲಸಿ 1 hour ಇಟ್ಟರೆ ನೀಟಾಗಿ ಬರುತ್ತೆ. ಸೊ ಇದಕ್ಕೆ ಅಮೂಲ್ ಬೆಣ್ಣೆ, ಅಮೂಲ್ ಮಿಲ್ಕ್ ಯೂಸ್ ಮಾಡಿದ್ದೀನಿ, ಮೆತ್ತಗೆ ಬರುತ್ತೆ ಅಂತ. ಸೊ ಈಗ ನಾವು ಹೇಗ್ ಮಾಡೋದು ನೋಡೋಣ. ಮೊದಲಿಗೆ ಒಲೆ ಹಚ್ಕೊಂಡ್ಬಿಡೋಣ. ತವ ಕಾಯ್ತಾ ಇರಲಿ. ಸೊ ನಾನು ಒಲೆ ಹಚ್ಚಿಟ್ಟಿದ್ದೀನಿ. ಸೊ ಈಗ ನಾವು ಇದಕ್ಕೆ ಸ್ಟಫಿಂಗಿಗೆ ಎಲ್ಲ ರೆಡಿ ಮಾಡ್ಕೋಬೇಕು. ಮೊದಲನೇದಾಗಿ ಪನ್ನೀರ್ ಹಾಕೋತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಎಲ್ಲಾರ್ಗು ಕೇಳಿಸ್ತಾ ಇದೆಯಾ ನೀಟಾಗಿ? ಯಾರು ಲೈವ್ ಬಂದಿದ್ದಾರೆ ಗೊತ್ತಿಲ್ಲ. ನೋಡಿ, ಇದು ಬ್ರೋಕೊಲಿ ತುರ್ದಿಟ್ಟಿರೋದು, ಇದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಆಲೂಗೆಡ್ಡೆ ಬೇಯಿಸಿಟ್ಟಿರೋದು ಹಾಕೊಂಡೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಕಸ್ತೂರಿ ಮೇಥಿ, ಮತ್ತೆ ಜೀರಿಗೆ ಹಾಕೊಂಡಿದ್ದೀನಿ. ಜೀರಿಗೆ ನೀವು ಎಷ್ಟು ಬೇಕಾದ್ರೂ ಹಾಕೋಬಹುದು, ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಧನಿಯಾ ಪುಡಿ, ದೆನ್ ಚಿಲ್ಲಿ ಪೌಡರ್. ನೀವು ಖಾರ ಸ್ಪೈಸಿ ಅಂದ್ರೆ ನೀವು ಜಾಸ್ತಿ ಹಾಕೋಬಹುದು, ಇಲ್ಲ ಕಮ್ಮಿಯಪ್ಪ ನಾವು ತುಂಬಾ ಮೈಲ್ಡ್ ಆಗಿ ತಿನ್ನೋದು ಅಂತ ಅನ್ಸಿದ್ರೆ ನೀವು ಕಮ್ಮಿ ಕೂಡ ಹಾಕೋಬಹುದು. ನಾವೆಲ್ಲ ಸ್ಪೈಸಿ ಹಾಕೊಂಡಿದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟೆ. ದೆನ್ ಇನ್ನೊಂದು ಮೇನ್ ಹಾಕೇ ಇಲ್ಲ, ಅದೇನಿದು ಟೇಬಲ್ ಸಾಲ್ಟ್. ಟೇಬಲ್ ಸಾಲ್ಟ್ ನಾನು ಕಲಿಸುವಾಗ ಹಿಟ್ಟಿಗೆ ಕೂಡ ಹಾಕೊಂಡಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕೊಂಡ್ಬಿಟ್ಟು ಈಗ ಇದನ್ನ ಕಲಿಸ್ಕೊಳ್ಳೋಣ ಈ ರೀತಿ. ಯಾವಾಗ್ಲೂ ಆಲೂ ಪರೋಟ,
ಮೇಥಿ ಪರೋಟ ಅದೆಲ್ಲ ತಿಂತಾ ಇರ್ತೀವಿ. ಬ್ರೋಕೊಲಿ ಆಕ್ಚುಲಿ ಹೆಲ್ದಿ ಫುಡ್. ಇದು ನಮ್ದು ಅಲ್ಲದೆ ಹೋದ್ರೆ ಈ ವೆಜಿಟೇಬಲ್ ಇದು ಸಖತ್ ಹೆಲ್ದಿ ಮತ್ತೆ ಕಾಸ್ಟ್ಲಿ ಕೂಡ. ಸೊ ಒನ್ಸ್ ಇನ್ ಎ ವೈಲ್ ನೀವು ಬ್ರೋಕೊಲಿ ಪನ್ನೀರ್ ಪರೋಟ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಯೂಶಲಿ ಬ್ರೋಕೊಲಿನಲ್ಲಿ ನಾವು ಗ್ರೇವಿ ಮಾಡ್ತೀವಿ, ಆಮೇಲೆ ಪಲ್ಯಗಳು ಮಾಡ್ಕೊಂಡು ತಿಂತೀವಿ. ಸೊ ಈ ರೀತಿ ಕೂಡ ಮಾಡ್ಬೋದು. ಸೊ ನೋಡಿ ಇವಾಗ ಸ್ಟಫಿಂಗ್ದು ರೆಡಿ ಆಗೇ ಹೋಯ್ತು. ಸೊ ತುರ್ದು ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಿದ್ರಿಂದ ಬೇಗನೆ ಆಯ್ತು. ಈಗ ನಾವೇನ್ ಮಾಡ್ಬೇಕು, ಇದನ್ನ ಗೋಧಿ ಹಿಟ್ಟೊಳಗಡೆಗೆ ತುಂಬಿಸ್ಕೋಬೇಕು. 1 ಸೆಕೆಂಡ್, ಈಗ ಕಮ್ಮಿ ಮಾಡ್ತೀನಿ, ತವಾ ಆಲ್ರೆಡಿ ಕಾದ್ಬಿಟ್ಟಿದೆ. ಸೊ ಈ ರೀತಿ ನಾವು ಗೋಧಿ ಹಿಟ್ಟನ್ನು ಹೆಂಗೆ ತಗೊಂಡು ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡ್ಕೊಂಡ್ಬಿಟ್ಟು ಈ ರೀತಿ ಬಟ್ಟಲ್ ಆಕಾರದಲ್ಲಿ ಮಾಡ್ಕೋಬೇಕು. ಸೊ ದಟ್ ಇದ್ರೊಳಗಡೆಗೆ ನಿಮ್ಗೆ ಕೂರ್ಸಕ್ಕೆ ಈಸಿ ಆಗುತ್ತೆ. ಸೊ ಹೀಗೆ ಇದನ್ನ ಒಳಗಡೆಗೆ ಹಾಕಿ ಹಿಂಗೆ ತುಂಬಿಸ್ಕೋಬೇಕು. ಕಾಣಿಸ್ತಾ ಇದೆ ಅಲ್ಲ ತುಂಬಿಸ್ತಾ ಇರೋದು, ಕೇಳಿಸ್ತಾ ಇದೆ ಕೂಡ. ಯಾರ್ಯಾರು ಲೈವ್ ಬಂದಿದ್ದೀರಾ ಗೊತ್ತಿಲ್ಲ, ನಾನು ಆಮೇಲೆ ನಿಮ್ಗೆಲ್ರಿಗೂ ರೆಸ್ಪಾಂಡ್ ಮಾಡ್ತೀನಿ. ಸೊ ಈ ರೀತಿ ನೋಡಿ ಹೀಗಾಗಿದೆ. ಸೊ ಇದನ್ನ ನಾವು ಹಿಟ್ಟೊಳಗಡೆ ಹೀಗೆ ಮಾಡ್ಕೊಂಡ್ಬಿಟ್ಟು ಲಟ್ಟಿಸ್ಬೇಕು. ನೋಡಿ ಈ ರೀತಿ ಲಟ್ಟಿಸ್ಬೇಕು. ಇದು ಲಟ್ಸೋದು ನಿಮ್ಗೆ ಪರಾಟ ಯೂಶಲಿ ದಪ್ಪ ಮಾಡ್ಕೋತಾರೆ, ಒಳಗಡೆ ಸ್ಟಫಿಂಗ್ ಜಾಸ್ತಿ ಮಾಡ್ಕೊಂಡು. ಚಪಾತಿ ತರ ಮಾಡಿದ್ರೆ ಚೆನ್ನಾಗಿರಲ್ಲ, ಒಳಗಡೆ ಸ್ಟಫಿಂಗ್ ಇಲ್ಲದೆ ಹೋದ್ರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಈ ರೀತಿ ಸ್ಟಫಿಂಗ್ ಮಾಡ್ಕೊಂಡು ಹಿಂಗೆ ಲಟ್ಟಿಸ್ಕೋಬೇಕು. ನೋಡಿ ಎಷ್ಟು ರೌಂಡ್ಗೆ ಬಂದಿದೆ ಅಲ್ವಾ. ಇದನ್ನ ನೀವು ಯಾವ ಶೇಪಿಗೆ ಬೇಕಾದ್ರೆ ಮಾಡ್ಕೋಬಹುದು. ನಿಮಗೆ ಸ್ಕ್ವಯರ್ ಬೇಕು ಅಂದ್ರೆ ಸ್ಕ್ವಯರ್ ಆಗಿ ಕೂಡ ಮಾಡ್ಕೋಬಹುದು, ಟ್ರಯಾಂಗಲ್ ಕೂಡ ಮಾಡ್ಕೋಬಹುದು. ದಟ್ಸ್ ಲೆಫ್ಟ್ ಟು ಯು. ಸೊ ನೋಡಿ ಇವಾಗ ಒಂದು ರೆಡಿ ಆಯ್ತು. ನಾನಿವಾಗ ತವಾ ಕೂಡ ಕಾದಿದೆ ಅಲ್ಲ, ಎಣ್ಣೆ ಹಾಕ್ತೀನಿ. ಸೊ ಅದು ಬೇಯೋ ಹೊತ್ತಿಗೆ ನಾವು ಇನ್ನೂ ಒಂದು ಪರೋಟ ರೆಡಿ ಮಾಡ್ಕೊಂಡ್ಬಿಡೋಣ. ಮೊದಲು ತೋರಿಸಿದ್ನಲ್ಲ ಅದೇ ರೀತಿನಲ್ಲಿ ಈ ರೀತಿ ಬಟ್ಲು ತರ ಹಿಂಗೆ ಮಾಡ್ಕೋಬೇಕು. ನೋಡಿ ಹಿಂಗೆ ಮಾಡ್ಕೊಳ್ಳೋದು. ಮಾಡ್ಕೊಂಡ್ಮೇಲೆ
ತಗೊಂಡು ಹೀಗೆ ಸೇರಿಸೋದು. ಎಸ್, ನೋಡಿ ಇದು ರೆಡಿ ಆಯ್ತು. ಇದು ಸ್ಲ್ಯಾಬ್ ಸ್ವಲ್ಪ ಮಣೆ ಸ್ವಲ್ಪ ಈ ಕಡೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಬಿಡೋಣ. ಇಲ್ಲಿನೂ ಪೂರ್ತಿ ನೀಟಾಗಿ ಬೆಂದಿಲ್ಲ, ಬೇಯಬೇಕು. ಸೊ ಅದನ್ನೆಲ್ಲ ಈ ರೀತಿ ಸ್ಪ್ರೆಡ್ ಮಾಡು. ನೋಡಿ ಇವಾಗ ಇದೊಂದು ಸ್ವಲ್ಪ ಬೇಯ್ತಾ ಇದೆ. ನೀಟಾಗಿ ಬೇಯಬೇಕು. ನೀವು ಇದಕ್ಕೆ ಇದು ಸ್ವಲ್ಪ ಸ್ಟಫಿಂಗ್ ಎಲ್ಲ ಇರೋದ್ರಿಂದ ಹಾಗೆ ತಿನ್ಬೋದು. ಅಮೂಲ್ ತುಪ್ಪ ಹಾಕೋಬಹುದು. ಆಮೇಲೆ ಅಚಾರ್ ಅಂದ್ರೆ ಉಪ್ಪಿನಕಾಯಿ, ಕೆಲವರು ತುಪ್ಪದಲ್ಲಿ ತಿಂತಾರೆ, ಕೆಲವರು ಮಯೋನೀಸ್ ಯೂಸ್ ಮಾಡ್ತಾರೆ, ಗ್ರೇವಿ, ಮೊಸರು, ಹೀಗೆ. ನೋಡಿ ಇವಾಗ ಇದಾಯ್ತು. ನೋಡಿ ಇದು ಲಟ್ಸಿರೋದು ಕೂಡ ಎಷ್ಟು ಚೆನ್ನಾಗಿದೆ. ಒಳಗಡೆ ಸ್ಟಫಿಂಗ್ ಎಲ್ಲ ಕೂಡ ಕಾಣ್ತಾ ಇದೆ. ಸ್ಟಫಿಂಗ್ ಜಾಸ್ತಿ ಇದ್ದಷ್ಟು ನಿಮ್ಗೆ ಪರಾಟ ಚೆನ್ನಾಗಿರುತ್ತೆ. ನೋಡಿ ಕಾಣ್ತಾ ಇದೆಲ್ಲ. ಒಂದಾಯ್ತು. ಈಗ ಇದು ಒಂದು ಬೇಯಿಸ್ಬಿಡ್ತೀನಿ. ತೀರಾ ಬೇಯದೆ ಹೋದ್ರೂ ಚೆನ್ನಾಗಿರಲ್ಲ, ಅಥವಾ ತುಂಬಾ ಸೀದೋದ್ರೂ ಚೆನ್ನಾಗಿರಲ್ಲ. ಸೊ ನೋಡ್ಕೊಂಡು ಈ ರೀತಿ ಬೇಯಿಸ್ಬೇಕು. ನೋಡಿ ಇವಾಗ ಹದವಾಗಿ ಬೆಂದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ರೌಂಡ್ ಶೇಪ್ ಕೂಡ. ಸೊ ಬ್ರೋಕ್ಲಿ ಪನ್ನೀರ್ ಪರಾಟ ನೀವು ಟ್ರೈ ಮಾಡ್ತೀರಾ ಅಲ್ವಾ?
ಲೈವ್ ನೋಡದೆ ಇದ್ದವರು ಆಮೇಲೆ ಕೂಡ ಅದು ವಿಡಿಯೋ ಇರುತ್ತೆ, ನೋಡ್ಬೋದು. ಸೊ ಈಗ ಇದು ಆಗಿದೆ, ಆಫ್ ಮಾಡ್ತೀನಿ. ನೋಡಿ ಇವಾಗ 2 ಪರಾಟ ರೆಡಿ ಆಗಿದೆ. ಇದನ್ನೊಂಚೂರು ಪ್ಲೇಟಿಂಗ್ಲಿ ತೋರಿಸ್ಬಿಡ್ತೀನಿ ನಿಮ್ಗೆ ಎಲ್ರಿಗೂ. 1 ಸೆಕೆಂಡ್. ನೋಡಿ, ಬ್ರೋಕ್ಲಿ ಪನ್ನೀರ್ ಪರಾಟ ರೆಡಿ ಆಗಿದೆ. ಸ್ಕ್ರಮ್ಶಿಯಸ್ ಬ್ರೋಕ್ಲಿ ಪನ್ನೀರ್ ಪರಾಟ ರೆಡಿ. ಸೊ ಈ ಬ್ರೋಕ್ಲಿ ಪನ್ನೀರ್ ಪರಾಟ ಜೊತೆನಲ್ಲಿ ನಾನು ಅಮೂಲ್ ಘೀ ಇಟ್ಕೊಂಡಿದ್ದೀನಿ. ಆಮೇಲೆ ಕರ್ಡ್ ಕೆಲವ್ರಿಗೆ ಯೂಸ್ ಮಾಡ್ತಾರೆ. ನಾರ್ತ್ ಇಂಡಿಯನ್ಸ್ ಎಲ್ರು ಸ್ವಲ್ಪ ಮೊಸರು ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಮೊಸರು ಕೂಡ ತೋರಿಸ್ತಾ ಇದ್ದೀನಿ. ಆಮೇಲೆ ಇದು ನಾನು ಮಖಾನ ಆಲೂ ಗ್ರೇವಿ ಮಾಡಿದ್ದೆ, ಸೊ ಅದು ಕೂಡ ಇಟ್ಕೊಂಡಿದ್ದೀನಿ. ದೆನ್ ಅಚಾರ್, ಅಂದ್ರೆ ನಾರ್ತ್ ಇಂಡಿಯನ್ಸ್ ಎಲ್ಲ ಅಚಾರ್ ಅಂತಾರೆ, ನಮ್ ಕಡೆ ಉಪ್ಪಿನಕಾಯಿ ಅಂತೀವಿ ನಾವು. ಸೊ ಇದು ಕೂಡ ಮನೇಲೆ ಮಾಡಿರೋ ಉಪ್ಪಿನಕಾಯಿ. ಇಷ್ಟು ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಕಾಂಬಿನೇಷನ್ ಚಂದ ಅನ್ಸುತ್ತೋ ಅದ್ರ ಜೊತೆ ತಿನ್ಬಹುದು. ಹೇಗಿದೆ ಬ್ರೋಕ್ಲಿ ಪನ್ನೀರ್ ಪರಾಟ? ಚೆನ್ನಾಗಿದೆ ಅಲ್ವಾ? ನೀವು ಟ್ರೈ ಮಾಡ್ತೀರಾ ಅಲ್ವಾ? ಸೊ ಅಮೂಲ್ ಲೈವ್ ಕನ್ನಡ ಕಾರ್ಯಕ್ರಮದ ಪ್ರತಿಯೊಬ್ಬ ಸಿಬ್ಬಂದಿಗೂ ಹಾಗೂ ನಂದಿನಿ ಮ್ಯಾಮ್ಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.